ಹೌದು, ಸ್ಮಾರ್ಟ್ ಸಿಟಿ ಬೇರೆ ಆಗಿದೆ. ಅದನ್ನ ನಮ್ಗೆ ಹೇಳಕ್ಕೂ ನಾಚಿಕೆ ಆಗ್ತಾ ಇದೆ. ಯಾರಾದ್ರೂ ಇನ್ನ ಸ್ಮಾರ್ಟ್ ಸಿಟಿ ಅಂತಾರ? ಪ್ರತಿ ಸಲ ಮಾಡಿದಾಗ್ಲೂ ಮಳೆಗಾಲದಲ್ಲೇ ಕೈ ಇಕ್ತಾರೆ, ಬಿಸಿಲುಗಾಲ ಬಂದ್ರೆ ಕಿತ್ಕೊಂಡು ಹೋಗುತ್ತೆ. ಬರೀ ಕಳಪೆ ಕಾಮಗಾರಿ. 80% ದುಡ್ಡು ಮಾಡ್ಕೊಂತಾರೆ, 20% ಕೆಲಸ ಮಾಡ್ತಾರೆ. ಎಲ್ಲಿ ಏನು ಹಾಕಿದ್ರು ಏನು ಸುಮ್ಮನೆ ಪ್ರಯೋಜನ ಮಾಡಿದ್ರ ಇದು ಅರ್ಧ ಬರ್ಧ ಮಾಡಿ ಏನಿಗೆ ಬಿಟ್ರಿ ಇಲ್ಲ ಕಿತ್ತಾಗಬೇಕಿತ್ತು ಪೂರ್ತಿ. ಪಾಲಿಕೆ ಅಧಿಕಾರಿಗಳೇ ಮಲಗಿದ್ದು ಸಾಕು, ಎದ್ದೇಳಿ. ತುಮಕೂರಿನಲ್ಲಿ ಬಿದ್ದಿರೋ ಗುಂಡಿಗಳನ್ನ ಒಮ್ಮೆ ನೋಡಿ. ನಿಮ್ಮ ಮನೆ ರೋಡ್ ಮಾತ್ರ ಸರಿಯಾಗಿದ್ರೆ ಸಾಕಾ? ಪ್ರಜಾಶಕ್ತಿ ವರದಿ ಬಳಿಕ ಗುಂಡಿಗಳಿಗೆ ತೇಪೆ ಕಾರ್ಯ. ತುಮಕೂರು ನಗರ ಶರಾವೇಗವಾಗಿ ಬೆಳೀತಾ ಇರುವ ನಗರವಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ 2ನೇ ರಾಜಧಾನಿಯಾಗಿ ಬೆಳೀತಾ ಇದೆ. ಆದರೆ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್ ಹೆಚ್ಚಾಗಿದ್ದು, ಜನರು ಗುಂಡಿ ಬಿದ್ದ ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ನಗರದ ಬಹುತೇಕ ರಸ್ತೆಗಳಲ್ಲಿ ಸಾವಿರಾರು ಗುಂಡಿಗಳು ಬಿದ್ದಿದ್ದು ಜನರು ಹೈರಾಣಾಗಿದ್ದಾರೆ. ಗುಂಡಿ ಬಿದ್ದ ರಸ್ತೆಗಳಿಂದಾಗಿ ನಗರದ ಮಾನ ಬೀದಿಯಲ್ಲಿ ಹರಾಜಾಗ್ತಾ ಇದೆ. ಹೌದು, ತುಮಕೂರು ನಗರದ ಗಲ್ಲಿಗಳ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು, ಪಾಲಿಕೆ ಅಧಿಕಾರಿಗಳು ಮಾತ್ರ ಅದ್ಯಾಕೂ ನಮಗೂ ಸಂಬಂಧವೇ ಇಲ್ಲ ಎಂಬಂತಿದೆ. ನಗರದ ರಸ್ತೆಗಳ ದುಸ್ಥಿತಿ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡುವ ಮೂಲಕ ಅಧಿಕಾರಿಗಳನ್ನ ನಿದ್ದೆಯಿಂದ ಎಬ್ಬಿಸುವ ಕೆಲಸ ಮಾಡ್ತಾ ಇದೆ. ನಗರದ ಕೋಡಿ ಬಸವೇಶ್ವರ ಸರ್ಕಲ್ ಬಳಿಯ ಸಿಗ್ನಲ್ನಿಂದ ಶಿರಾಗೆಟ್ಗೆ ಹೋಗುವ ರಸ್ತೆ ಹಾಳಾಗಿ ಸುಮಾರು ತಿಂಗಳೇ ಕಳೆದರೂ ಕೂಡ ಅಧಿಕಾರಿಗಳು ರಸ್ತೆ ಸರಿಪಡಿಸುವ ಕೆಲಸವನ್ನ ಮಾತ್ರ ಮಾಡ್ತಾ ಇರಲಿಲ್ಲ. ಇದೇ ರಸ್ತೆ ಮೂಲಕ ಡಿಸಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಎಸ್ಪಿ ಸೇರಿ ಹಲವು ಮಂದಿ ಅಧಿಕಾರಿಗಳು ಇದೇ ರಸ್ತೆ ಮಾರ್ಗವಾಗಿ ಓಡಾಡ್ತಾ ಇದ್ರು. ರಸ್ತೆಯನ್ನ ದುರಸ್ತಿ ಮಾಡುವ ಕೆಲಸವನ್ನ ಮಾತ್ರ ಮಾಡ್ತಾ ಇರಲಿಲ್ಲ. ಈ ಬಗ್ಗೆ ಪ್ರಜಾಶಕ್ತಿ ವರದಿ ಮಾಡಿದ ಬಳಿಕ ಈಗ ಎಚ್ಚೆತ್ತ ಪಾಲಿಕೆ ಸಿಬ್ಬಂದಿ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಕಾಮಗಾರಿಯನ್ನೇನೋ ಶುರು ಮಾಡಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಕಾಮಗಾರಿ ಎಂಬುದು ಪ್ರಶ್ನೆಯಾಗಿದೆ. ಇನ್ನು ಮಳೆ ನಡುವೆಯೂ ಕಾಮಗಾರಿ ಆಗ್ತಾ ಇದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟು ದಿನ ಮಳೆ ಆಗ್ತಾ ಇರಲಿಲ್ಲ, ಆಗ ಕಾಮಗಾರಿ ಮಾಡಿದ್ರೆ ರಸ್ತೆ ಬಿಗಿಯಾಗಿ ಇರ್ತಾ ಇತ್ತು. ಆದರೆ ಮಳೆಯ ನಡುವೆಯೂ ಕಾಮಗಾರಿ ನಡೀತಾ ಇರೋದು ಎಷ್ಟರ ಮಟ್ಟಿಗೆ ಗುಣಮಟ್ಟದಿಂದ ಕೂಡಿರುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ತುಮಕೂರು ನಗರದಲ್ಲಿ ಸಂಪೂರ್ಣವಾಗಿ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಮಾಡ್ತಾರಂಥ ಕಳಪೆ ಕಾಮಗಾರಿಗಳು ಯಾರು ಇದನ್ನು ಬಂದು ಏನು ಎತ್ತ ಅಂತ ನೋಡುವಂಥ ಪರಿಸ್ಥಿತಿ ನಮ್ಮ ಏನು ಅಧಿಕಾರಿಗಳಿಗೆ ಸಮಯನೇ ಇಲ್ಲ. ಅವರಿಗೆ ಪಾಪ ಅವ್ರು ಆಫೀಸಲ್ಲಿ ಕೂತ್ಕೊಬೇಕು, 5 ನಿಮಿಷ ಎದ್ದೋಗ್ಬೇಕು, ಬರೀ ಇದೇ ಆಗ್ಬಿಟ್ಟಿದೆ. ಈ ರೋಡಲ್ಲಿ ನೋಡಿ ಸುಮಾರು ಒಂದು 7-8 ಸಲ ಇದನ್ನು ಮಾಡಿರೋದು ಅನಿಸುತ್ತೆ. ಪ್ರತಿ ಸಲ ಮಾಡಿದಾಗ್ಲೂ ಮಳೆಗಾಲದಲ್ಲೇ ಕೈ ಇಕ್ತಾರೆ, ಬಿಸಿಲುಗಾಲ ಬಂದರೆ ಕಿತ್ಕೊಂಡು ಹೋಗುತ್ತೆ, ಮತ್ತು ಮಳೆಗಾಲ ಬಂದಾಗ ಸಂಪೂರ್ಣ ಕಿತ್ಕೊಂಡು ಹೋಗುತ್ತೆ. ಎಷ್ಟು ಅಪಘಾತಗಳಾಗಿದ್ದಾವೆ, ಇದನ್ನು ನೋಡೋವಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ನಮ್ಗೆ ನಿಜವಾಗ್ಲೂ ನಾಚಿಕೆ ಆಗ್ತಿದೆ. ತುಮಕೂರು ಹೆಸರುವಾಸಿಯಾಗಿರುವಂಥ ಊರು ಹೌದು, ಸ್ಮಾರ್ಟ್ ಸಿಟಿ ಬೇರೆ ಆಗಿದೆ. ಅದನ್ನು ನಮ್ಗೆ ಹೇಳೋಕ್ಕೂ ನಾಚಿಕೆ ಆಗ್ತಾ ಇದೆ. ಪ್ರತಿ ಒಂದು ಜಾಗದಲ್ಲಿ ಕಳಪೆ ಕಾಮಗಾರಿಗಳೇ ಆಗ್ತಾ ಇರೋದು. ಎಲ್ಲಿ ಸಂಪೂರ್ಣ ಯಾವ ರೋಡ್ ಆಗಿದೆ ಅಂತ ತೋರಿಸಿ ನೋಡೋಣ. ಮಾನ್ಯ ಇದನ್ನೇನು ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಮಾನ್ಯ ಶಾಸಕರಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ತುಮಕೂರು ನಗರ ಪ್ರತಿ ಒಂದು ಜಾಗದಲ್ಲೂ ಎಲ್ಲ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿನೇ ಆಗಿದೆ. ಇವ್ರಿಗೆ ನಾಚಿಕೆ ಆಗ್ತಿಲ್ವಾ? ಮಳೆಗಾಲದಲ್ಲಿ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗ್ತಿಲ್ವಾ? ಏನು ತಿಳ್ಕೊಂಡಿದ್ದಾರೆ? ಹಣ ಸರ್ಕಾರದ ಬಿಡುಗಡೆ ಮಾಡ್ತಾರಲ್ಲ, ಸಂಪೂರ್ಣ ತನಿಖೆ ಮಾಡಬೇಕು. ಇವೆಲ್ಲ ಯಾವುದೇ ತನಿಖೆ ಮಾಡ್ತಿಲ್ಲ. ನಾವು ಇದು ವಿಚಾರವಾಗಿ ನೋಡಿ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ನಾಚಿಕೆ ಆಗ್ತೈತೆ ಹೇಳೋಕ್ಕೆ. ಯಾರಾದರೂ ಇದನ್ನ ಸ್ಮಾರ್ಟ್ ಸಿಟಿ ಅಂತಾರ? ನೋಡಿ, ಇಲ್ಲೇ ಸುತ್ತಮುತ್ತ ಬೆಳೆದಿರುವಂಥ ಗಿಡ ಏನೂ ಮಾಡ್ತಿಲ್ಲ. ಸಂಪೂರ್ಣವಾಗಿ ರೋಡಲ್ಲಿ ಆಕ್ಸಿಡೆಂಟ್ಗಳು, ಅಪಘಾತಗಳು ತುಂಬ ಆಗ್ತಿದ್ದಾವೆ. ಈ ಕೂಡಲೇ ಏನು ಜಿಲ್ಲಾಧಿಕಾರಿಗಳು ಇದನ್ನು ನೋಡಿ ಇದನ್ನು ಸಂಪೂರ್ಣ ತನಿಖೆ ಮಾಡಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಈ ವಿಚಾರದಲ್ಲಿ. ಇತ್ತ ನಗರದ ಗಾರ್ಡನ್ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದ್ರೂ ಅಧಿಕಾರಿಗಳು ಮಾತ್ರ ನಿದ್ದೆಗೆ ಜಾರಿದ್ದಾರೆ.
ಗುಂಡಿ ಬಿದ್ದ ರಸ್ತೆಯಿಂದಾಗಿ ಟ್ರಾಫಿಕ್ ಜಾಮ್ ಹಾಗೂ ಅಪಘಾತಗಳು ಹೆಚ್ಚಾಗ್ತಾ ಇದ್ದು, ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡಿದ್ದು, ವರದಿ ಬಳಿಕ ಎಚ್ಚೆತ್ತ ಪಾಲಿಕೆ ಅಧಿಕಾರಿಗಳು ಗುಂಡಿಗಳಿಗೆ ಜಲ್ಲಿ ಕಲ್ಲನ್ನ ಸುರಿದು ಗುಂಡಿಗೆ ತೇಪೆ ಕಾರ್ಯ ಮಾಡಿದ್ದು, ಟಾರ್ ಹಾಕದೆ ಅಧಿಕಾರಿಗಳು ಕೈಚೆಲ್ಲಿ ಕೂತಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂದರೆ ಬರೀ ಕಳಪೆ ಕಾಮಗಾರಿ. 80% ದುಡ್ಡು ಮಾಡ್ಕೊಂತಾರೆ, 20% ಕೆಲಸ ಮಾಡ್ತಾರೆ. ಸ್ವಲ್ಪ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತ ತಿಳ್ಕೊಬೇಕಾಗಿ ಅವ್ರಿಗೆ ಮನವಿ ಮಾಡ್ಕೊತೀವಿ. ಮತ್ತು ಅತಿ ಶೀಘ್ರದಲ್ಲಿ DC ಅವ್ರಿಗೂ ಮನವಿ ಕೊಡ್ತೀವಿ. ಕಳಪೆ ಕಾಮಗಾರಿ ಸ್ಮಾರ್ಟ್ ಸಿಟಿ ಅನ್ನೋಕ್ಕಿಂತ ಇದು ಬರೀ ಹೆಸ್ರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆ. ಅದ್ರ ಬಗ್ಗೆ ಏನು ಕೆಲಸಗಳು ನಡೀತಿಲ್ಲ ಸರಿಯಾಗಿ. ಬಂದು ಅಧಿಕಾರಿಗಳು ಬೇಕಾದ್ರೆ ಬಂದು ಪರಿಶೀಲನೆ ಮಾಡಲಿ. ಬರೀ ಕಳಪೆ ಕಾಮಗಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ನಗರದ ಶಿರಾಗೇಟ್ನ 80 ಫೀಟ್ ರಸ್ತೆಯ ದುಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಶಿರಾಗೇಟ್ನಿಂದ ಔಟರ್ ರಿಂಗ್ ರೋಡ್ ಸಂಪರ್ಕಿಸುವ ರಸ್ತೆಯಾಗಿದ್ದು, ನಿತ್ಯ ಸಾವಿರಾರು ಗಾಡಿಗಳು ಓಡಾಡ್ತವೆ. ಆದರೆ ಈ ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು ಬಿದ್ದಿದ್ದು ಸವಾರರು ಹೈರಾಣಾಗಿದ್ದಾರೆ. ದಿನ ಈ ಗುಂಡಿಗಳಲ್ಲಿ ಬಿದ್ದು ಸವಾರರು ಆಸ್ಪತ್ರೆ ಪಾಲಾದ್ರೆ ಅಪಘಾತಗಳು ಹೆಚ್ಚಾಗಿವೆ. 80 ಫೀಟ್ ರಸ್ತೆಯ ದುಸ್ಥಿತಿಯನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿ ಮಾಡಿದ್ರೂ ಕೂಡ ಅಧಿಕಾರಿಗಳು ನಿದ್ದೆಯಿಂದ ಮಾತ್ರ ಹೇಳ್ತಾ ಇಲ್ಲ. ಈ ರಸ್ತೆ ಕಾಮಗಾರಿಗೆ ಅನುದಾನ ಬಂದಿದೆ ಎಂದು ಹೇಳಲಾಗ್ತಾ ಇದೆ ಅಷ್ಟೇ. ಆದ್ರೆ ಈವರೆಗೂ ರಸ್ತೆ ಕಾಮಗಾರಿಗೆ ಮಾತ್ರ ಪಾಲಿಕೆ ಕೈ ಹಾಕದೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಿರಾಗೆಟ್ಟು ರಿಂಗ್ ರೋಡ್ ಔಟರ್ ರಿಂಗ್ ರೋಡ್ ಮಾಡೋರಲ್ಲ, ಇದೇನಂದರೆ ಈ ರೋಡ್ ಪೂರ್ತಿ ಗುಂಡಿ ಗುದ್ರ ಬಿದ್ದೋಗ್ಬಿಟ್ಟಿದೆ. ಯಾರು ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಎಲ್ಲ ಗಾಡಿಗಳು ಪಂಚರ್ ಆಗ್ತವೆ, ಆಕ್ಸಿಡೆಂಟ್ಗಳು ಆಗ್ತವೆ. ಎಲ್ಲ ಟೂ ವೀಲರು ಒಂದೊಂದು ಗುಂಡಿ ಒಂದೊಂದು ವೀಲ್ ಹಿಡಿತೈತೆ ಫುಲ್. ಅದರಲ್ಲೂ ಮೊನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಎಲ್ಲ ಇಬ್ಬರು ಇದಾದರು. ಅದ್ರ ಬಗ್ಗೆನೂ ಯಾರೂ ಗಮನ ಕೊಡಲಿಲ್ಲ. ಈ ರೋಡಿನ ಬಗ್ಗೆ ಏನಂತಾನೆ ಇದು ಮಾಡ್ತಿಲ್ಲ ಸರ್. ಸುಮ್ಮನೆ ರೋಡ್ ಇಲ್ಲಿವರ್ ಮಾಡೋರೆ, ಅದ್ರ ಬಗ್ಗೆ ಅಲ್ಲಿಂದ ಹತ್ತ ಮಾಡೇ ಇಲ್ಲ ಏನಂತಾನೆ. ಜಲ್ಲಿ ಏನು ಹಾಕಿದ್ರು ಏನು ಸುಮ್ಮನೆ ಪ್ರಯೋಜನ ಮಾಡಿದ್ರೆ ಇದು ಅರ್ಧ ಬರ್ಧ ಮಾಡಿ ಏನಕ್ಕೆ ಬಿಟ್ರಿ? ಇಲ್ಲ ಕಿತ್ತಾಗಬೇಕಿತ್ತು ಪೂರ್ತಿ. ಆ ಜಲ್ಲಿ ಏನಿಗೆ ನೋಡಿ ಅಲ್ಲೆಲ್ಲ ಕಟ್ ಮಾಡೋರೆ, ಅದೆಲ್ಲ ಇದು ಮಾಡೋರೆ ಏನೀಗಂತ ಹೇಳಿ. ಎಷ್ಟೋ ಸತಿ ನಾವು ನೋಡ್ಕೊಂಡು ಎಷ್ಟಂತ ಬ್ರೇಕ್ಗಳು ಹೊಡೆಯೋಣ, ಗಾಡಿಗಳಿಗೆ ಹಿಂದೆ ಬಂದು ಹೊಡ್ಕೊಳ್ತಿರ್ತಾರೆ. ಏನಂತ ಹೇಳೋಣ ಹೇಳಿ. ಅದಕ್ಕೆ ಗಮನ ಕೊಟ್ಟು ಇದಕ್ಕೆ ಮುನ್ಸಿಪಾಲ್ಟಿ ಸಂಬಂಧಿಕರು ಯಾರು ಬಂದು ಇದಕ್ಕೆ ಗಮನ ಕೊಡಬೇಕು. ಇದಕ್ಕೆ ಒಮ್ಮೆ ಆದರೂ ಪಾಲಿಕೆ ಅಧಿಕಾರಿಗಳು ಸಿಟಿ ರೌಂಡ್ಸ್ ಹಾಕಿದ್ರೆ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿವೆ ಅನ್ನೋದು ಬಯಲಾಗಲಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಗುಂಡಿ ಬಿದ್ದ ರಸ್ತೆಗಳಿಗೆ ಮುಕ್ತಿ ನೀಡಿ ಜನರ ಪ್ರಾಣವನ್ನ ಕಾಪಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು. ಹೌದು, ಸ್ಮಾರ್ಟ್ ಸಿಟಿ ಬೇರೆ ಆಗಿದೆ. ಅದನ್ನ ನಮ್ಗೆ ಹೇಳಕ್ಕೂ ನಾಚಿಕೆ ಆಗ್ತಾ ಇದೆ. ಯಾರಾದ್ರೂ ಸ್ಮಾರ್ಟ್ ಸಿಟಿ ಅಂತಾರ? ಪ್ರತಿ ಸಲ ಮಾಡಿದಾಗ್ಲೂ ಮಳೆಗಾಲದಲ್ಲೇ ಕೈ ಇಕ್ತಾರೆ, ಬಿಸಿಲುಗಾಲ ಬಂದ್ರೆ ಕಿತ್ಕೊಂಡು ಹೋಗುತ್ತೆ. ಬರೀ ಕಳಪೆ ಕಾಮಗಾರಿ. 80% ದುಡ್ಡು ಮಾಡ್ಕೊಂತಾರೆ, 20% ಕೆಲಸ ಮಾಡ್ತಾರೆ. ಎಲ್ಲಿ ಏನು ಹಾಕಿದ್ರು ಏನು ಸುಮ್ಮನೆ ಪ್ರಯೋಜನ ಮಾಡಿದ್ರೆ ಇದು ಅರ್ಧ ಬರ್ಧ ಮಾಡಿ ಏನಕ್ಕೆ ಬಿಟ್ರಿ? ಇಲ್ಲ ಕಿತ್ತಾಗಬೇಕಿತ್ತು ಪೂರ್ತಿ.